ಬಂಧುಗಳೇ, ನಾಡಿನ ಮುಖ್ಯಮಂತ್ರಿಗಳಂತ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರೇ, ವೇದಿಕೆ ಇರುವಂಥ ಎಲ್ಲ ನಮ್ಮ ಸಂಸದ ಸದಸ್ಯರು ಶಿವರಾಮೇಗೌಡರು, ನಮ್ಮ ಮಂಡ್ಯದ ಅಭ್ಯರ್ಥಿ ನಿಖಿಲ್ ರವರು, ಸುರೇಶ್ ರವರು, ಎಲ್ಲ ನನ್ನ ಶಾಸಕ ಮಿತ್ರರು, ಮಾಜಿ ಶಾಸಕರುಗಳು, ಎರಡು ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರುಗಳು, ಕಾರ್ಯಕರ್ತರು, ಮತದಾರರು ತಾವೆಲ್ಲ ಸೇರಿದ್ದೀರಿ. ನೀವೆಲ್ಲ ಈ ಊರು ಬಿಸಿನಲ್ಲಿ ಬಂದು ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಜತೆಗೂಡುವುದು ಆರಂಭ. ಶಿವರಾಮೇಗೌಡ್ರೆ, ಜತೆಗೂಡುವುದು ಆರಂಭ, ಜತೆಗೂಡಿ ಯೋಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನೀವೆಲ್ಲ ಇಲ್ಲಿ ಸೇರಿದ್ದೇ ಒಂದು ಆರಂಭ. ಏನು ಮಾಡಬೇಕು ಅಂತ ಇಬ್ಬರು ಸೇರಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪ್ರಗತಿ, ಕೆಲಸ ಮಾಡಿದ್ರೆ ಯಶಸ್ಸು. ಇದು ಇಷ್ಟೇ. ನಾನು ಈ ರಿಸಲ್ಟ್ ಬಗ್ಗೆ ಏನು ಅಂತರ, ಏನು ವಿಚಾರ ಅಂಥೇಳಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಈಗ ಅಲ್ಲಿ ಅನೇಕರು ಗಣ್ಯರೆಲ್ಲ ಮಾತಾಡಿದ್ದಾರೆ. ನಾವು ಯಾಮಾರಬಾರ್ದು. ಈ ಎಲೆಕ್ಷನ್ ಅಶ್ವಥ್ ನಾರಾಯಣ್ ಅಂತ ಯಾರೋ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಾರೆ ಬಿಜೆಪಿಯವರು. ನಾವು ಅವ್ರ ಮೇಲೆ ಚುನಾವಣೆ ಮಾಡ್ತಾ ಇಲ್ಲ. ಈ ಚುನಾವಣೆ ನಡೀತಾ ಇರೋದು ದೇವೇಗೌಡರಿಗೆ, ಮೋದಿ ಅವರಿಗೆ ನಡೀತಾ ಇರೋಂಥ ಎಲೆಕ್ಷನ್ ಇದು. ರಾಹುಲ್ ಗಾಂಧಿ ಅವರಿಗೆ, ಮೋದಿ ಅವರಿಗೆ ನಡೀತಾ ಇರೋಂಥ ಎಲೆಕ್ಷನ್. ಕುಮಾರಸ್ವಾಮಿ ಅವರಿಗೆ, ಮೋದಿ ಅವರಿಗೆ ನಡೀತಾ ಇರೋಂಥ ಎಲೆಕ್ಷನ್. ಇದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಎಲೆಕ್ಷನ್ನ ಮಾಡಬೇಕಾಗ್ತದೆ. ಬಿಜೆಪಿಯವರು ಒಂದು ಪಾಠ ಮೊದಲಿಂದನು, ನಾವು ಹಿಂದೂಗಳು, ನಾವು ಮುಂದು ಅಂತ. ನಮ್ದು ಹಂಗಲ್ಲ ಪಾಠ. ನಮ್ದು ಜಾತ್ಯತೀತ ಜನತಾ ದಳದವರು. ನಾವು ಹಿಂದೂಗಳು, ನಾವು ಮುಸಲ್ಮಾನರು, ನಾವು ಕ್ರೈಸ್ತರು, ನಾವು ಸಿಖ್ರು, ನಾವು ಬೌದ್ಧರು, ನಾವು ಜೈನರು, ನಾವೆಲ್ಲ ಒಂದು ಅಂತ. ಇದೇ ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ. ಅವ್ರು ಹಿಂದೂ ಮುಂದು ಅಂತಾರೆ. ನಾವೇನು ಹಿಂದೂ ಅಲ್ವೇ? ಅವ್ರಿಗಿನ ಜಾಸ್ತಿ ಹಿಂದುತ್ವ, ಜಾತ್ಯತೀತ ಮನೋಭಾವ ನಾವು ಇಟ್ಕೊಂಡಿದ್ದೇವೆ. ಅವ್ರ ಕೈಲಿ ಯಾರು ಈಗ ಅಮೇರಿಕದಲ್ಲೆಲ್ಲ ಕೆಂಪಣ್ಣ ಜನ, ನೀಗ್ರೋಗಳೆಲ್ಲ ಕಪ್ಪಣ್ಣ. ಅವ್ರ ಬಣ್ಣ, ಅವ್ರ ರಕ್ತಗಳೇನಾರು ಬೇರೆ ಬಣ್ಣ ಏನಾರು ಇದೆಯಾ? ಅವ್ರ ರಕ್ತನೂ ಕೆಂಪೆ. ಇಲ್ಲ ಅವ್ರೇನಾರು ಬೇವ್ರದಾಗ, ನಾವು ಬೇವ್ರತಾ ಇದೀವಲ್ಲ, ಬೇವ್ರದಾಗ ಏನಾರು ಬೇವರಲ್ಲಿ ಉಪ್ಪಿಟ್ಬಿಟ್ಟು ಏನಾರು ಸಕ್ಕರೆ ಏನಾರು ಬಂದತಾ? ಇಲ್ಲ. ಹಂಗೆ ಅರ್ಜಿ ಹಾಕ್ಬೇಕಾರೆ ಯಾರು ಯಾವ ಜಾತಿಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕ್ತಿಲ್ಲ. ಅಪ್ಪ ಒಂದ್ ಕಡೆ ಇರ್ತಾರೆ, ಅಮ್ಮ ಒಂದ್ ಕಡೆ ಇರ್ತಾರೆ. ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಒಂದ್ ಕಡೆ ಒಂದಿನ ಒಂದು ಮಾತು ಹೇಳಿದ್ರು, ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶಿನ ಒಂದ್ ಕಡೆ ಇರ್ತದಂತೆ. ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದಂತೆ. ಹಂಗೆ ಗಂಡು ಹೆಣ್ಣು ಸೇರಿದ ತಕ್ಷಣ ಗಂಡು ಒಂದ್ ಕಡೆ ಇರ್ತದೆ, ಹೆಣ್ಣು ಅಂತ ಇರ್ತದೆ. ಎರಡು ಸೇರಿದ ತಕ್ಷಣ ವಧುವರರಾಗ್ಬಿಡ್ತಾರೆ. ಹಂಗೆ ಇವತ್ತು ರಾಜಕಾರಣದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯದಲ್ಲಿ ನಾವಿರ್ತೇವೆ. ಎಲ್ಲೋ ಸಂಸಾರ ಮಾಡ್ಕೊಂಡಿರ್ತೇವೆ, ಎಲ್ಲೋ ಜೀವನ ಮಾಡ್ಕೊಂಡಿರ್ತೇವೆ. ಕೊನೆಗೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಒಂದು ದಡಿಗೆ ಒಂದ್ ಕಡೆ ಸೇರಬೇಕಾಗ್ತದೆ. ಹಂಗೆ ನಾನು ಕುಮಾರಸ್ವಾಮಿ ಅವರು, ನಾನು ಗೌಡ್ರ ಜೊತೆ ಎಲೆಕ್ಷನ್ ನಿಂತವನು. ಗೌಡ್ರ ಮೇಲೆ 85ರಲ್ಲಿ 33 ವರ್ಷ ಹೋರಾಟ ಮಾಡಿದೀನಿ. ಇನ್ನೆಷ್ಟು ಬಿಸಿ ರಕ್ತ ಮಾಡಿಕೊಳ್ಳಿ ನಾನು ತಾನೆ. ಯುದ್ಧ ಮುಗೀತು, ಹೋರಾಟ ಮುಗೀತು, ಇನ್ನೇನೇನು ಅಭಿವೃದ್ಧಿ ಅಂತ ಹೇಳಿ ನಾನು, ಬಾಲಣ್ಣ, ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಅಭಿವೃದ್ಧಿ ಕಡೆ ನಿಮ್ ಸೇವೆ ಮಾಡಲಿಕ್ಕೆ ಇವತ್ತು ಹೊರಟಿದ್ದೇವೆ. ಒಂದು ತಿಳ್ಕೊಳ್ಳಿ, ಈ ಸರ್ಕಾರ ಬಂದ ಮೇಲೆ ಈ ಜಿಲ್ಲೆಯ ಜನತೆಯ ನೀರಾವರಿಯ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಬಹುಶಃ ನಾವು ಎಷ್ಟು ಹಣ ಬಜೆಟ್ ನಲ್ಲಿ ಮತ್ತು ಬೋರ್ಡ್ ನಲ್ಲಿ ಇಟ್ಟು ಮಾಡಿದೀವಿ ಅಂತ ಹೇಳಿದ್ರೆ, ನಾನು ಅದನ್ನ ಹೇಳಿದ್ರೆ ಬೇರೆಯವರೆಲ್ಲ ಗಲಾಟೆ ಮಾಡ್ತಾರೆ. 6,000 ಕೋಟಿ ರೂಪಾಯಿ ಬರೀ ಕಾವೇರಿ ನಮ್ಮ ಇದಕ್ಕೆ ನದಿಲಿ ಕುಣಗಲ್ ಕಣಿವೆ ಪ್ರದೇಶಕ್ಕೆ, ತುಮಕೂರು ಇರ್ಬೋದು, ಮಾಗಡಿ ಇರ್ಬೋದು, ಕುಣಗಲ್ ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಹಾಸನ ಇರ್ಬೋದು, ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾವಾಗ ಕೂಡ ಅಷ್ಟು ಮಂಜೂರಾತಿ ಮಾಡಕ್ಕಾಗಿರ್ಲಿಲ್ಲ. ಅಷ್ಟು ಯೋಜನೆಗಳನ್ನ ನಾವೆಲ್ಲ ತೆಗೆದುಕೊಂಡು ನಾವು ಬಂದಿದ್ದೇವೆ. ಇವತ್ತು ವಿದ್ಯುತ್ ಕ್ಷೇತ್ರ ನಿಮ್ಮ ಜಿಲ್ಲೆಯಲ್ಲಿ, ಸುರೇಶ್ ಅವರ ಗ್ರಾಮಾಂತರ ಜಿಲ್ಲೆಯಲ್ಲಿ ನಾನು ಮಂತ್ರಿಯಾಗಿದ್ದಾಗ ಮತ್ತು ಈಗ ಕುಮಾರಸ್ವಾಮಿ ಅವರು
ಬಹುಶಃ ಯಾವ್ದಾದ್ರು ಜಿಲ್ಲೆಗೆ ಹೋಗಿ ನೀವು ನೋಡ್ಕೊಂಡು ಬನ್ನಿ. ಪ್ರತಿಯೊಬ್ಬ ರೈತನ ಬದುಕಿಗೆ ಯಾವ ರೀತಿ ನಾವು ಬೆಳಕನ್ನು ಕೊಡಬೇಕು, ವಿದ್ಯುತ್ ಕೊಡಬೇಕು. 11,000 ಕೋಟಿ ರೂಪಾಯಿ ಹಣ ರೈತನಿಗೆ ವಿದ್ಯುತ್ ನಾವು ಕೊಡ್ತಾ ಇದ್ದೇವೆ. ನೀರಾವರಿಗೆ ಇದಕ್ಕೆ ಒದಗಿಸ್ಕೊಡ್ತಾ ಇದ್ದೇವೆ. ನಮ್ಮ ಜನ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಅಂತ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ರಾಮನಗರ, ಬಿಡದಿ, ಕನಕಪುರ, ಮಾಗಡಿ ಎಲ್ಲ ಕಡೆ ಕೂಡ ವಿವಿಧ ಯೋಜನೆಗಳನ್ನು ನಾವು ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಅಂತೇಳಿ ಇವತ್ತು ಏನು ರೋಡ್ ಅನ್ನು ಯಾಕೆ ಮಾಡಿಸ್ತಾ ಇದ್ದೀವಿ ಅಂತ ಅಂದ್ರೆ, ನಿಮ್ಮ ಆಸ್ತಿ ಮೌಲ್ಯಗಳನ್ನು ಜಾಸ್ತಿ ಆಗಬೇಕು. ನಿಮ್ಮ ಹಣ ನೇರವಾಗಿ ನಿಮ್ಮ ಜೋಬಕ್ಕೆ ನಾವು ಹಾಕಕ್ಕಾಗದೇ ಇರ್ಬೋದು. ಇವತ್ತು ಬೆಂಗಳೂರಿನಲ್ಲಿ ಇಲ್ಲಿ ಯೂನಿವರ್ಸಿಟಿ ನಾವು ಹೊರಟಿದ್ದೇವೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಹೊಸದಾಗಿ ಟೆಂಡರ್ ಕರೆದೊಂದು ತೀರ್ಮಾನ ಮಾಡಿದ್ದೇವೆ. ಇಲ್ಲಿ ಏನೋ ಒಂದು ಹಾಸ್ಪಿಟ್ಲ್ ಹೊಸದಾಗಿ ಆಗ್ತಾ ಇದೆ. ನಿಮ್ಮನ್ನ ಬೆಂಗಳೂರಿಗೆ ಹೋಗೋದು ತಪ್ಪಿಸ್ಬೇಕು ಅಂತೇಳಿ, ಒಳ್ಳೆ ಇಲ್ಲಿ ಆರೋಗ್ಯ ಕೊಡಬೇಕು ಅಂತೇಳಿ. ನಾನು ಹಿಂದೆ ಮಂತ್ರಿ ಆದೆ. ನಾನು ಬರೀ ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, ನನಗೆ 500 ಕೋಟಿ ನಿಂಗೆ ಎಕ್ಸ್ಟ್ರಾ ಕೊಡ್ತೀನಿ ಕಣಣ್ಣ ಅಂತಂದ್ರು. ಇಲ್ಲ ಅಣ್ಣ, ನೀನು ಎಕ್ಸ್ಟ್ರಾ ಬೇಡ, ನನಗೆ ಮೆಡಿಕಲ್ ಕಾಲೇಜೇ ಸಾಕು ಅಂತ. ಕೊನೆಗೆ ಅವ್ರ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜ್ನ ಕನಕಪುರಕ್ಕೆ ಅನೌನ್ಸ್ ಮಾಡಿ ಅದಕ್ಕೂ ದುಡ್ಡು ಕೊಟ್ಟು ಈಗಾಗಲೇ ಟೆಂಡರ್ ಕೂಡ ನಾವು ಕರೆದಿದ್ದೇವೆ. ಹಿಂಗೆ ಬಹುಶಃ ರಾಮನಗರ, ಮಾಗಡಿಲಿ, ರಾಮನಗರ ಮತ್ತು ಕನಕಪುರದಲ್ಲಿ ಬಹುಶಃ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ನಾವು ಮುಗಿಸಿದ್ದೇವೆ. ಚರ್ಮಂಟದು ಪಟ್ಟಿ ಆಗ್ತಾ ಇದೆ. ಪ್ರತ್ಯೇಕವಾದ ವೆಚ್ಚದ ನೀರಾವರಿ ಎಲ್ಲ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಒಂದ್ ಕಡೆ ಕನಕಪುರದಲ್ಲಿ ಮುಗಿದಿದೆ, ಒಂದ್ ಕಡೆ ರಾಮನಗರ ಕ್ಷೇತ್ರ. ಇನ್ನು ಎಲ್ಲೆಲ್ಲಿ ಉಳ್ಕೊಂಡಿದೆ ಅವನ್ನೆಲ್ಲ ಕೂಡ ಈಗಾಗಲೇ ಯೋಜನೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಇದೇನು ಹೊಸದಾಗಿ ನಾನು ಹೇಳ್ತಾ ಇಲ್ಲ. ಈಗ ಬಜೆಟ್ನಲ್ಲಿ ನಾವೇನು ಸೇರಿಸಿದ್ದೀವಿ, ಬೋರ್ಡ್ನಲ್ಲಿ ಏನು ನಾವು ಅಪ್ರೂವ್ ಮಾಡಿದ್ದೀವಿ, ಏನು ಜಿಯೋಗಳನ್ನು ನಾವು ಮಾಡಿದ್ದೇವೆ, ಏನು ಕೆಲಸ ಪ್ರಾರಂಭ ಆಗಬೇಕಾಗಿದೆ, ಏನು ಟೆಂಡರ್ ಕರೆದಿದ್ದೀವಿ ಅದನ್ನು ನಾವು ಹೇಳ್ತಾ ಇದ್ದೀವಿ. ಬೈರಮಂಗಲ ಕೆರೆ ಬಾಲೂರು ಕಾಲದಲ್ಲಿ ಒಂದು ಹಂತಕ್ಕೆ ಬಂದಿತ್ತು. ಆದರೆ ಕುಮಾರಸ್ವಾಮಿ ಅವರು ತಿರ್ಗಾ ಬಂದ ಮೇಲೆ ಅದನ್ನು ಟೆಂಡರ್ ಕರೆದು ಟೆಂಡರ್ ಕೂಡ ಟಾಟಾ ಅವ್ರು ಕೊಟ್ಬಿಟ್ಟು ಅದನ್ನು ಕೂಡ ಶುದ್ಧೀಕರಣ ಮಾಡಿಬಿಟ್ಟು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಇವತ್ತು ಬೆಂಗಳೂರು ಇದಕ್ಕೆ ನಮ್ಮ ಆರವಳ್ಳಿಗೆ ಕಾವೇರಿ ನೀರು, ಅಲ್ಲಿ ರಸ್ತೆ, ಡಬಲ್ ರಸ್ತೆ ಎಲ್ಲ ಕೂಡ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಇವತ್ತು ನಾವು ಮಾಡಿದ್ದೇವೆ. ಹಂಗೆ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಬಂದಿದೆ, ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರ ಬಂದಿದೆ. ನಿಮ್ಮೆಲ್ಲರಿಗೂ ಟೈಮ್ ಕೊಡಕ್ಕೆ ಅವ್ರ ಕೈಲಿ ಆಗಿಲ್ಲದೆ ಇರ್ಬೋದು, ನನ್ನ ಕೈಲಿ ಮಾಡೋಕ್ಕಾಗಿಲ್ದಿರ್ಬೋದು. ಆದರೆ ಜನರ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ನಮ್ಮ ಕೆಲಸ, ನಮ್ಮ ಡ್ಯೂಟಿ, ನಿಮ್ಮ ಋಣವನ್ನು ಧರ್ಮದಿಂದ ತೀರಿಸಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಬೇರೆ ಜನ ನಮ್ಮನ್ನು ಬಿಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಮಾತಾಡ್ತಾರೆ. ನಮ್ದಿಲ್ಲ, ನಮ್ದು ಅಖಂಡ ಕರ್ನಾಟಕ. ಅಖಂಡ ಕರ್ನಾಟಕಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯನೋ ಈ ಸರ್ಕಾರ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಮಂಡ್ಯ ಜಿಲ್ಲೆಗೆ ಇವತ್ತು ನಾವು ತೆಗೆದುಕೊಂಡಂಥ ಕಾಮಗಾರಿ ಬಹುಶಃ ಅವ್ರಿಗೆ ಎಲ್ಲ ನೀರನ್ನು ಕೊನೆ ಲಾಸ್ಟ್ವರೆಗೂ ಕೂಡ ಮಳವಳ್ಳಿಯಿಂದ ಹಿಡಿದು ಎಲ್ಲ ಕಡೆ ಹೊಸದಾಗಿ ಆ ಕೊನೆ ಟೈಲ್ ಎಂಡ್ಗೆ ನೀರು ಹೋಗಬೇಕು ಅಂತೇಳಿ ಎಲ್ಲ ಹೊಸದಾಗಿ ಎಲ್ಲ ಚಾನೆಲ್ಗಳನ್ನೆಲ್ಲ ರಿಪೇರಿ ಮಾಡಿಸ್ಬೇಕು ಅಂತೇಳಿ ಇವತ್ತು ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೊರಟಿದ್ದೀವಿ. ಉದ್ದೇಶ ಈ ರಾಜ್ಯದ ಒಂದು ಸ್ವಾಭಿಮಾನದ ಒಂದು ದೊಡ್ಡ ಪ್ರತಿಷ್ಠೆಯ ಒಂದು ವಿಚಾರ. ತಮಿಳುನಾಡವ್ರಿಗೂ ಒಳ್ಳೇದಾಗಲಿ, ನಮ್ಮ ಕಾವೇರಿ ಬೆಳೆ ಜನಕ್ಕೂ ಒಳ್ಳೇದಾಗಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವೇರ್ ಆಗಬೇಕು ಅಂತೇಳಿ. ಯಾಕೆಂದರೆ ಮುಂದಿನ ವರ್ಷದಿಂದ ಅವ್ರ ಕೈಗೆ ಹೊಂಟೋಯ್ತದೆ. ಆಗ ನಮ್ಮ ರೈತರು ಕಂಗಾಲ ಆಗಬಾರ್ದು, ವೇಸ್ಟ್ ಆಗಿ ನೀರು ಹೋಗಬಾರ್ದು ನಮ್ಮ ಸಮುದ್ರಕ್ಕೆ ಅಂತ ಹೇಳಿ ಇವತ್ತು ಆ ಯೋಜನೆಯನ್ನು ಸುಮಾರು 9,000 ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ಸಬ್ಮಿಟ್ ಮಾಡಿದ್ದೇವೆ. ಒಂದು ಹಂತಕ್ಕೆ ಇವತ್ತು ಬಂದಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಯೋಜನೆಗಳ ಸರಮಾಲೆ ಇವತ್ತು ಎಲ್ಲ ನಿಮ್ಮ ಕಟ್ಟಡಗಳನ್ನು ವಿದ್ಯಾರ್ಥಿಗಳಿಗೆ, ಶಾಲೆಗಳಿಗೆ, ಇಲ್ಲಿ ಇಂಜಿನಿಯರ್ ಕಾಲೇಜ್ಗೆ ಸುಮಾರು ಒಂದು 100 ಕೋಟಿ ರೂಪಾಯಿಗೆ ಬಂಡವಾಳ ಆಗ್ತಾ ಇದೀವಿ. ರಾಮನಗರ ಇಂಜಿನಿಯರ್ ಕಾಲೇಜ್ಗೆ ಹೊಸದಾಗೆ ಮಾಡ್ತಾ ಇದೀವಿ. ಬರೀ ರಾಮನಗರ ಜಿಲ್ಲೆಯಲ್ಲಿ ಡೈರಿಗೆನೆ 1,000. ಆದರೆ ಜನರ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ನಮ್ಮ ಕೆಲಸ, ನಮ್ಮ ಡ್ಯೂಟಿ, ನಿಮ್ಮ ಋಣವನ್ನು ಧರ್ಮದಿಂದ ತೀರಿಸಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾವು